ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ, ಸಮ್ಮರ್ ಬಂತಲ್ಲ, ಹಾಗಾಗಿ ನಾವು 1 ಇಯರ್ ತನಕ ಸ್ಟೋರ್ ಮಾಡ್ಕೊಳ್ಳೋವಂಥ ರೆಸಿಪಿನ ಟ್ರೈ ಮಾಡೋಣ ಅಂತ ಹೇಳಿ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡು ಈ ರೀತಿ ಕ್ಯಾಂಡಿನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, 1 ವರ್ಷ ಗಂಟಲೆ ಇಟ್ಕೊಂಡ್ರೂ ಹಾಳಾಗಲ್ಲ. ತುಂಬಾ ಚೆನ್ನಾಗಿರುವಂತಹ ಈ ಕ್ಯಾಂಡಿನ ನೀವು ಕೂಡ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ 1 kgಯಷ್ಟು ಬೆಟ್ಟದ ನೆಲ್ಲಿಕಾಯಿನ ತೊಗೋತಾ ಇದ್ದೀನಿ. ಅದನ್ನು ನೀಟಾಗಿ ತೊಳೆದ್ಬಿಟ್ಟು 2ರಿಂದ 3 ಬಾರಿ ತೊಳಿಬೇಕು. ನಂತರ ಹೀಗೆ ಒಂದು ಹೋಲಿರೋಂತಹ ಪಾತ್ರೆನ ತೊಗೊಂಡ್ಬಿಟ್ಟು ಅದಕ್ಕೆ ಎಲ್ಲ ನೆಲ್ಲಿಕಾಯಿನೂ ಹಾಕ್ತಾಯಿದ್ದೀನಿ. ನಿಮಗೆ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲೂ ಕೂಡ ಹಾಕ್ಕೊಂಡು ಒಂದು 5 ನಿಮಿಷ ಹೀಗೆ ಬೇಯಿಸ್ಕೋಬೇಕು. ನಾನೊಂದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು, ನೀರು ಚೆನ್ನಾಗಿ ಕುದಿ ಬಂದಮೇಲೆ ಹೀಗೆ ಇಟ್ಬಿಟ್ಟು ಮೇಲ್ಗಡೆಯಿಂದ ಒಂದು ಪಾತ್ರೆನ ಮುಚ್ಚಿ ಒಂದು 5 ನಿಮಿಷ ಈ ರೀತಿ ಬೇಯಿಸ್ಕೋಬೇಕು. 5 ನಿಮಿಷ ಬೆಂದರೆ ಸಾಕು, ಜಾಸ್ತಿ ಹೊತ್ತು ಬೇಯಿಸೋಕೆ ಹೋಗ್ಬೇಡಿ, ತುಂಬ ಸ್ಮೂತ್ ಆಗಿಬಿಡುತ್ತೆ. ಹಾಗಾಗಿ ಒಂದು 5 ನಿಮಿಷ ಬೆಂದರೆ ಚೆನ್ನಾಗಿ ಬೆಂದಿರುತ್ತೆ. ನೀವು ಕ್ಯಾಂಡಿ ಮಾಡೋಕ್ಕೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನೋಡಿ, ಈ ರೀತಿಯಾಗಿರುತ್ತೆ ಕ್ಯಾಂಡಿ ಮಾಡಲಿಕ್ಕೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ನೋಡಿ, ಕೈಯಿಂದ ಹಿಂಗೆ ಮುಟ್ಟಿದ ತಕ್ಷಣ ಬಿಚ್ಚೋಗಿಬಿಡುತ್ತೆ. 5 ನಿಮಿಷ ಬೇಯಿಸಿದರೆ ಈ ರೀತಿ ಚೆನ್ನಾಗಿ ಬೆಂದು ಬಂದಿರುತ್ತೆ. ಇವಾಗ ಪ್ರತಿಯೊಂದು ಬೆಟ್ಟದ ನೆಲ್ಲಿಕಾಯಿನೂ ಈ ರೀತಿ ಹೋಳಾಗಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಕೈಯಿಂದ ಒಂಚೂರು ಪ್ರೆಸ್ ಮಾಡಿದರೆ ಮುರಿಬೇಕು, ಈ ರೀತಿ ಬೆಂದಿರಬೇಕು. ನಂತರ ಸ್ವಲ್ಪದಾಗಿಯೇ ಒಂದು ಪಾತ್ರೆಯಲ್ಲಿ ನೆಲ್ಲಿಕಾಯಿ ಪೀಸಸ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮೇಲ್ಗಡೆಯಿಂದ ಸಣ್ಣಕ್ಕೆ ಪುಡಿ ಮಾಡಿರೋಂತಹ ಬೆಲ್ಲನ ಹಾಕ್ತಾಯಿದ್ದೀನಿ. ನೀವು ಬೆಲ್ಲ ಬೇಕಾದರೂ ಹಾಕ್ಬೋದು, ಬೇಡವಾದರೆ ಶುಗರ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಶುಗರ್ಗಿಂತ ಬೆಲ್ಲನೇ ಒಳ್ಳೆಯದು ಅಂಥೇಳಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಹೀಗೆ 1 ಲೇಯರ್ ಬೈ ಲೇಯರ್ ಅಂತ ಫಸ್ಟು ನೆಲ್ಲಿಕಾಯಿ, ನಂತರ ಬೆಲ್ಲ, ಹಾಗೆ ನೆಲ್ಲಿಕಾಯಿ ಮತ್ತು ಬೆಲ್ಲನ ಹಾಕಬೇಕು. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿನೇ ಯೂಸ್ ಮಾಡ್ಕೊಳ್ಳಿ ಬೆಲ್ಲನ. ಹೀಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಕಲಿಸ್ಕೋಬೇಕು. ನೋಡಿ, ಪ್ರತಿಯೊಂದು ನೆಲ್ಲಿಕಾಯಿಯೂ ಕೂಡ ಬೆಲ್ಲದ ಸಿರಪ್ನ ಚೆನ್ನಾಗಿ ಹೀರ್ಕೋಬೇಕು. ಈ ಹುಳಿ ಅಂಶ ಬಿಟ್ಟು ಸ್ವಲ್ಪ ಸ್ವೀಟೆಲ್ಲ ಹೀರ್ಕೊಂಡ್ರೆ ಕ್ಯಾಂಡಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಪ್ಲೇಟ್ ಮುಚ್ಚಿ ಹಾಗೆ 1 ಡೇ ಬಿಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಈ ರೀತಿ ಆಗಿರುತ್ತೆ. ನೋಡಿ, ಲೈಟಾಗಿ ನೀರು ಬಿಟ್ಕೊಂಡಿರುತ್ತೆ, ಬೆಲ್ಲ ಕರಗೋಗಿರುತ್ತೆ. ಅದನ್ನು ಒಂದು ಸ್ಪೂನ್ ಸಹಾಯದಿಂದ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದೇ ಪ್ಲೇಟ್ನ ಮುಚ್ಚಿ ಮತ್ತೆ ಒಂದಿನ ಹಾಗೆ ಬಿಡಬೇಕು. ಮತ್ತು 2ನೇ ದಿನಕ್ಕೆ ಈ ರೀತಿಯಾಗಿ ಪೂರ ಕರಗೋಗಿ ಬೆಲ್ಲ ಸಿರಪ್ಪು ತುಂಬಾ ಹೀರ್ಕೊಂಡಿರುತ್ತೆ. ಆಲ್ಮೋಸ್ಟ್ ಈ ಬೆಟ್ಟದ ನೆಲ್ಲಿಕಾಯಿ ತಿನ್ನಬೇಕಾದ್ರೆ ಇವಾಗ ಫುಲ್ಲು ಸ್ವೀಟ್ ಬಂದಿರುತ್ತೆ. ಹಾಗಾಗಿ ಒಂದು 2 ಡೇಸು ಇದರಲ್ಲೇ ಹೀಗೆ ನೆನೆ ಬಿಟ್ಟರೆ ಚೆನ್ನಾಗಿ ಹೀರ್ಕೊಂಡಿರುತ್ತೆ. 2 ದಿನ ಆದಮೇಲೆ ಹೀಗೆ ಒಂದು ಸ್ಟೇನರ್ನ ತೊಗೊಂಡ್ಬಿಟ್ಟು ಒಂದು ಪಾತ್ರೆಗೆ ಈ ಜ್ಯೂಸನ್ನ ಹಾಗೆ ನೆಲ್ಲಿಕಾಯಿನ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಜ್ಯೂಸನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಡೈಲಿ ನೀವು ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಒಂದು ಗ್ಲಾಸಿಗೆ ಹಾಕಿಬಿಟ್ಟು 1 ಗ್ಲಾಸ್ನಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಲ್ಲಿಕಾಯಿ ಜ್ಯೂಸ್ ಥರ ಸೂಪರಾಗಿರುತ್ತೆ. ಇಲ್ಲ ಮಾರ್ನಿಂಗು ಹಾಟ್ ವಾಟ್ರ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೂ ತುಂಬಾ ಒಳ್ಳೆಯದು. ಹಾಗಾಗಿ ಈ ರೀತಿ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ನೋಡಿ, 4ರಿಂದ 5 ದಿವಸ ಚೆನ್ನಾಗಿ ಬಿಸಿಲಿರೋವಂಥ ಜಾಗದಲ್ಲಿ ಒಣಗಾಕ್ಬಿಟ್ರೆ ಈ ನೆಲ್ಲಿಕಾಯಿ ಕ್ಯಾಂಡಿ ರೆಡಿಯಾಗುತ್ತೆ. ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.